ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ನಾವೀನ್ಯತೆಯಲ್ಲಿ ದೇಶ ಮುಂಚೂಣಿಯಲ್ಲಿರಲಿ, ಭಾರತದ ನವೋದ್ಯಮಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೆಂಗಳೂರು ಹಬ್ಬ ಎಲ್ಲರನ್ನೂ ಒಂದುಗೂಡಿಸಲಿ, ಕನ್ನಡದ ವಾತಾವರಣ ನಿರ್ಮಾಣ ಮಾಡುವುದು ಕನ್ನಡಿಗರ ಜವಾಬ್ದಾರಿ, ವೈವಿಧ್ಯತೆಯಲ್ಲಿ ಏಕತೆ ಕಾಣಬೇಕು ಸಿಎಂ. ಜಿಬಿಎ ಚುನಾವಣೆ ಆಯೋಗದಿಂದ ನಾಡಿದ್ದು ಕರಡು ಮತಪಟ್ಟಿ ಪ್ರಕಟ, ಅಂದು ಆಯೋಗದ ಅಧ್ಯಕ್ಷರ ನೇತೃತ್ವದಲ್ಲಿ ಮಹತ್ವದ ಸಭೆ. ಸಿಇಟಿ ಅರ್ಜಿ ಸಲ್ಲಿಕೆ ಶುರು, ಫೆಬ್ರವರಿ 16 ಕೊನೆ ದಿನ, ಶುಲ್ಕ ಪಾವತಿಗೆ ಫೆಬ್ರವರಿ 18 ಅಂತಿಮ ದಿನ, ಕಾಲೇಜುಗಳಲ್ಲಿಯೇ ಅರ್ಜಿ ಸಲ್ಲಿಕೆಗೂ ಅವಕಾಶ. ಅಂಡರ್ 19 ವಿಶ್ವಕಪ್ ಇಂದು ಭಾರತ ವರ್ಸಸ್ ಬಾಂಗ್ಲಾ ಕದನ, ಭಾರತಕ್ಕೆ ಸೂಪರ್ 6 ಹಂತ ಪ್ರವೇಶ ಖಚಿತಪಡಿಸಿಕೊಳ್ಳುವ ಗುರಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜಾಗತಿಕ ಬೆಳವಣಿಗೆಗೆ ಭಾರತ %15 ಕೊಡುಗೆ, ಇದು ಜಪಾನ್ ಜರ್ಮನಿ ನೀಡುತ್ತಿರುವ ಜಂಟಿ ಕೊಡುಗೆಗಿಂತಲೂ ಅಧಿಕ. ಮಹಾಯುತಿ ಮುಡಿಗೆ ಮುಂಬೈ, ಬಿಜೆಪಿ ಅಲೆಯಲ್ಲಿ ಕೊಚ್ಚಿ ಹೋದ ಠಾಕ್ರೆ ಸಹೋದರರು, 29 ಪಾಲಿಕೆಗಳ ಪೈಕಿ 25ರಲ್ಲಿ ಮಹಾಯುತಿ ಮುನ್ನಡೆ. ಏಪ್ರಿಲ್ನಿಂದ ಯುಪಿಐ ಮೂಲಕ ಇಪಿಎಫ್. ಭೀಮಣ್ಣ ಖಂಡ್ರೆ ಲಿಂಗೈಕ್ಯ, ಮಾಜಿ ಸಚಿವ, ವೀರಶೈವ ಮಹಾಸಭೆ ಗೌರವಾಧ್ಯಕ್ಷ ಶತಾಯುಷಿ ಇನ್ನಿಲ್ಲ. ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ಉತ್ಖನನ ಶುರು, ವಿಶೇಷತೆ ಕಂಡುಬಂದಲ್ಲಿ ಸ್ಥಳಾಂತರಕ್ಕೆ ಚಿಂತನೆ, ಜಿಲ್ಲಾಧಿಕಾರಿ.